ಆ್ಯಕ್ಚುಲಿ ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿದೆ, ರಿಸೈನ್ ಮಾಡಿ ಈ ಫೀಲ್ಡಿಗೆ ಬಂದಿರೋದು. ನನ್ನ ಏಕೈಕ ಸಾರಥಿ ಇವನು ಭೀಮಾ. ಅಮ್ಮನ ಆಸೆ ಆಗಿತ್ತು, ಅವರು ದೇಶ ಸುತ್ತು ಕೋಶ ಓದು, ಆಫೀಸಲ್ಲೇ ಕುತ್ಕೊಂಡು ಏನು ಮಾಡ್ತೀಯ ಯಾವಾಗ್ಲೂ ಅಂತ ಹೇಳಿ ಒಂದು ಅವ್ರ ಗಾಡಿ ಕೊಡ್ಸಿದೆ ನನಗೆ ಆ ಉದ್ದೇಶದಲ್ಲಿ. ನಂತರ ಕ್ಲಾಸಿಕ್ 350 ಇತ್ತು ಮೊದಲು. ನನ್ನ ಹೆಸರು ಆರ್ತಿ, ನನ್ನ ಮಗಳು ಸ್ವಾತಿ, ಅವಳು ತೇರೆ ಸಾರಥಿ. ನಾನು ತಗೊಂಡಾಗ ಸುಮಾರು ಒಂದು 3.5 ಲಕ್ಷ ಆಗಿತ್ತು. ಇದು ನೇಪಾಳು, ಮುಸ್ತಾಂಗ್ ತನಕ ಹೋಗಿದ್ದೀನಿ. ಇದು ಲಡಾಖ್ 2 ಸತಿ ಆಯಿತು. ಅಪ್ಪ ರೀಸೆಂಟ್ ಆಗಿ ಗೌರ್ಮೆಂಟ್ ಎಂಪ್ಲಾಯ್ ರಿಟೈರ್ಡ್ ಆದ್ರು. ಅಂದ್ರೆ ಹುಡುಗನ ಥರ ಬೆಳೆಸಿದ್ದಾರೆ ನನ್ನ ಧೈರ್ಯವಾಗಿ. 205 kg ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಇದು ಜಸ್ಟ್ ಖಾಲಿ ಗಾಡಿ ಹೇಳಿದ್ದು. ನನ್ನ ಬಾಡಿ ವೆಯ್ಟು ಮತ್ತು ಲಗೇಜ್ ಎಲ್ಲ ಹಾಕೊಂಡ್ರೆ ಇನ್ನೂ ಡಬಲ್ ಆಗುತ್ತೆ ನನಗೆ. ಸೊ ನಮಗೆ ರೂಟ್ ಮ್ಯಾಪ್ ಹಾಕ್ಕೊಳಕ್ಕೆ ಬೇಕಾಗುತ್ತೆ. ಇದು 360 ಕ್ಯಾಮ್ರಾ ಹಾಕೋಕ್ಕೆ. ಇದು ಬಂದು ಮುಂದೆ ಲೈಟ್ ಬರುತ್ತೆ. ಗೂಬೆ, ಇದು ರೆಡ್ ಇಂಡಿಯನ್ ವುಮೆನ್ ಅಂತ, ಇವಳು ಟ್ರೈಬಲ್ಲು. ಸೊ ಬ್ರೇವೆಸ್ಟ್ ಸ್ಟ್ರಾಂಗೆಸ್ಟ್ ಅಂತ ಹೇಳಿ. ಇದು ಡ್ರೀಮ್ ಕ್ಯಾಚರು ಪಾಸಿಟಿವ್ಗೆ. ಮತ್ತೆ ಇಲ್ಲೊಂದು ಮೈಕ್. ಸೊ ಇದು ನಾನು ಫಸ್ಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದು. ಇಲ್ಲೆಲ್ಲ ಫ್ಲಾಗ್ಸ್ ಇದೆ. ಇದು ಗರುಡ. ಗರುಡ ಯಾಕೆ? ಆತ್ಮೀಯರೇ, ನನ್ನಂತೆ ಒಬ್ಬರು ಬ್ಲಾಗರ್ನ ಇವತ್ತು ಮೀಟ್ ಮಾಡ್ಲಿಕ್ಕೆ ಬಂದಿದ್ದೀನಿ. ನಾನು ಕಾರಲ್ಲಿ ಟ್ರಾವೆಲಿಂಗ್ ಮಾಡ್ತೀನಿ, ಆದರೆ ಬರೀ ಕರ್ನಾಟಕದಾದ್ಯಂತ ಪ್ರವಾಸ ಮಾಡ್ತೀನಿ. ಆದರೆ ಇವರು ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಹೋಗಿದ್ದಾರೆ. ಕನ್ನಡದ ಪ್ರಥಮ ಮೋಟೋ ಬ್ಲಾಗರ್ ನಾನಿವತ್ತು ಸ್ವಾತಿ ಅವ್ರನ್ನ ನಿಮಗೆ ಪರಿಚಯ ಮಾಡ್ಕೊಡೋದಕ್ಕೆ ಬಂದಿದ್ದೀನಿ. ಸಾಮಾನ್ಯವಾಗಿ ಒಂದು ಹುಡುಗಿ ಮನೆ ಬಿಟ್ಟು ಹೋಗೋದೇ ದೊಡ್ಡ ವಿಷಯ, ಅದರಲ್ಲೂ ಕೂಡ ಇಂಟರ್ನ್ಯಾಷನಲ್ ಪ್ರವಾಸ ಮಾಡೋದಿದೆಯಲ್ಲ, ಅದರಲ್ಲೂ ಬೈಕಲ್ಲಿ ಇಟ್ ಈಸ್ ಅ ಬಿಗ್ ಟಾಸ್ಕ್. ಅವರ ಹಿಂದೆ ಯಾವ ರೀತಿ ಸ್ಟ್ರಗಲ್ ಇತ್ತು, ಯಾವ ರೀತಿ ರೈಡ್ ಮಾಡ್ತಿದ್ರು, ಅವರ ಅನುಭವದ ಕಥೆಗಳನ್ನ ಕನ್ನಡದ ಮೊದಲ ಮೋಟೋ ಬ್ಲಾಗರ್ ಸ್ವಾತಿ ಅವರ ಬದುಕಿನ ಕಥೆಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಅವ್ರ ಮನೆ ಬೆಂಗಳೂರಲ್ಲಿದೆ, ಬೆಂಗಳೂರಿಗೆ ಬಂದಿದ್ದೀವಿ. ಹಾಯ್ ಸ್ವಾತಿ. ಹಾಯ್, ಹೌ ಆರ್ ಯು? ಹೇಗಿದ್ದೀರಾ? ಸೂಪರ್. ನೀವು? ಸಖತ್ತಾಗಿದೆ. ಹೆಮ್ಮೆಯ ಕನ್ನಡತಿ ಅಂತ ಟ್ಯಾಗ್ಲೈನ್ ಬೇರೆ ಶರ್ಟಲ್ಲಿ ಹಾಕ್ಕೊಂಡಿದ್ದೀರಾ. ಒಂದು ರೀತಿಯಾಗಿ ನಿಮ್ಮನ್ನು ನೋಡಿ ನನಗೆ ತುಂಬ ಖುಷಿಯಾಗುತ್ತೆ. ಯಾಕೆ ಗೊತ್ತಾ, ಒಂದು ಹೆಣ್ಣು ಮಗಳು ಮನೆಯಿಂದ ಹೊರಗಡೆ ಹೋಗೋದು ಇವತ್ತಿನ ಜನ್ರೇಷನ್ ತುಂಬ ದೊಡ್ಡ ಕಷ್ಟ. ಅದರಲ್ಲೂ ಕೂಡ ನೀವು ನ್ಯಾಷನಲ್ ಟ್ರಿಪ್ ಎಲ್ಲ ಮಾಡ್ತೀರೋ, ಅದರಲ್ಲೂ ನಿಮ್ಮಂಥ ಈ ರೀತಿಯಾದಂಥ ಒಂದು ಸಾರಥೆ ಇಟ್ಕೊಂಡು. ಹಾಗಾಗಿ ನಿಮ್ಮನ್ನು ನಮ್ಮ ಕನ್ನಡ ಜನತೆಗೆ ಪರಿಚಯ ಮಾಡಿಕೊಡೋಣ. ನೆಕ್ಸ್ಟ್ ಯಾರಾದರೂ ಫ್ಯೂಚರಲ್ಲಿ ಮೋಟೋ ಬ್ಲಾಗರ್ ಆಗಿ ಹೊರಗಡೆ ಹೋಗ್ಬೇಕನ್ನೋರಿಗೆ ಯಾವ ರೀತಿ ಸ್ಟ್ರಗಲ್ ಇರುತ್ತೆ, ಯಾವ ರೀತಿ ಫೇಸ್ ಮಾಡಬೇಕಾಗುತ್ತೆ, ಏನೆಲ್ಲ ಪ್ರಾಬ್ಲಮ್ ಇರುತ್ತೆ, ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಎಷ್ಟು ಮುಖ್ಯ ಒಂದು ಹೆಣ್ಣು ಮಗಳಿಗೆ ಅನ್ನೋದನ್ನು ಒಂದು ರೀತಿಯಾಗಿ ಇನ್ಸ್ಪೈರ್ ಸ್ಟೋರಿ ಥರ ಈ ಕಥೆ ನಿಮ್ದಾಗುತ್ತೆ ಅಂತ ಅಂದ್ಕೊಳ್ತೀನಿ. ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಗುರುತಿಸಿ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಾವು ಇಡೀ ಕರ್ನಾಟಕ ಸುತ್ತೀವಿ ಅಷ್ಟೇ, ಕಾರಲ್ಲಿ ಹೋಗ್ತಾ ಇರ್ತೀವಿ. ನಮ್ದೊಂದು ರೀತಿ ಸ್ಟ್ರಗಲ್. ಆದರೆ ನೀವು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗ್ತೀರಲ್ಲ, ಅದು ನಿಜವಾಗ್ಲೂ ದೊಡ್ಡ ಬಿಗ್ ಟಾಸ್ಕು. ಅದಕ್ಕೂ ಮುಂಚೆ ಯಾವುದ್ರಲ್ಲಿ ಹೋಗೋದು ನೀವು? ಗಾಡಿ ಯಾವುದು? ನನ್ನ ಏಕೈಕ ಸಾರಥಿ ಇವನು ಭೀಮಾ. ಓ, ಇದ್ರ ನೇಮ್ ಭೀಮಾ ಅಂತ ಕೊಟ್ಟಿದ್ದೀರಾ? ಯಾಕೆ ಭೀಮಾ ಅಂತ ಕೊಟ್ಟಿದ್ದು? ಈಗ ಭೀಮಾ ಅಂದರೆ ಅವನು ತುಂಬ ಬಲಿಷ್ಠವಾಗಿರ್ತಾನೆ, ಸ್ಟ್ರಾಂಗು. ನನ್ನನ್ನು ಸುಧಾರಿಸಿ ಕರ್ಕೊಂಡು ಹೋಗ್ಬೇಕು ಅಂದರೆ ಅವ್ನು ಬಲಿಷ್ಠವಾಗಿರ್ಬೇಕಲ್ಲ, ಅದಕ್ಕೆ ಅವನ ಹೆಸರು ಭೀಮಾ ಅಂತ. ಇಲ್ಲಿ ಹೆಸರು ಕೂಡ ಬರ್ಸಿದ್ದೀನಿ ನಾನು ಹಿಂದೆ. ಓಕೆ, ಭೀಮಾ ಅಂತ. ಓ ನೈಸ್ ನೇಮ್. ಜನ ನನ್ನ ಗಾಡಿ ನೋಡಿ ಗುರ್ತಿಡ್ದಿಲ್ಲ ಅಂದ್ರೂ ಹಿಂದೆ ಹೆಸರು ನೋಡಿ ಸ್ವಾತಿ ಮೇಡಮ್ ಅಂತಾರೆ ರೋಡಲ್ಲಿ. ಓ ಭೀಮಾ, ಬಿಕಾಸ್ ಆಫ್ ಭೀಮಾ. ಓಕೆ, ಎಷ್ಟಾಯ್ತು ಗಾಡಿಗೆ? ಇದು ಆ್ಯಕ್ಚುಲಿ ನಮ್ಮ ತಂದೆದು ಗಿಫ್ಟು, ಬರ್ಡೇ ಗಿಫ್ಟ್ ಕೊಟ್ಟಿದ್ದು. ನಾನು ತಗೊಂಡಾಗ ಸುಮಾರು ಒಂದು 3.5 ಲಕ್ಷ ಆಗಿತ್ತು. ನಮ್ಮ ತಂದೆ ನನಗೆ ಕೊಡ್ಸಿದ್ದು. ಓಕೆ, ಎಷ್ಟು ವರ್ಷದ ಹಿಂದೆ? 2021 ಕೊಡ್ಸಿದ್ದು ನನಗೆ ಈ ಗಾಡಿನ. ಅದಕ್ಕಿಂತ ಮುಂಚೆ ಕ್ಲಾಸಿಕ್ ಇತ್ತು, ಅದು ಅಮ್ಮ ಕೊಡ್ಸಿದ್ರು. ಅದಾದಮೇಲೆ ಅಪ್ಗ್ರೇಡ್ ಆಗು ಅಂತ ಹೇಳಿ ಅಪ್ಪ ಪುಷ್ ಮಾಡಿ ಈ ಗಾಡಿ ಕೊಡ್ಸಿದ್ರು. ಸೊ ಇದು ಅಪ್ಪ ಕೊಡ್ಸಿದ ಗಾಡಿ. 2021 ನನ್ನ ಜೊತೆ ಇದ್ದಾನೆ, ಲೈಫ್ ಟೈಮ್ ಇರ್ತಾನೆ. 2021 ಅಂದರೆ 3 ವರ್ಷಗಳಾಯ್ತು. 3 ವರ್ಷ ಆಯ್ತು. ಹಾಗಾದ್ರೆ ನಿಮಗೆ ಮುಂಚೆಯಿಂದಲೂ ಗಾಡಿ ಕ್ರೇಜ್ ಇತ್ತು? ಚಿಕ್ಕ ವಯಸ್ಸಿಂದಲೂ ಗಾಡಿ ಕ್ರೇಜ್? ಒಂದು ಹೈಸ್ಕೂಲ್ ಲೆವೆಲ್ ಬಂದಮೇಲೆ ಶುರುವಾಯಿತು. ಯಾವಾಗ ಫಸ್ಟ್ ಗಾಡಿ ಕಲ್ತಿದ್ದು ನೀವು? ಕಾಲೇಜಲ್ಲಿದ್ದಾಗ. ಓಕೆ, ನಿಮ್ಮ ಗಾಡಿ ಕಲ್ತಿದ್ದ ಆಮೇಲೆ ಮಾತಾಡೋಣ. ಇವಾಗ ನಿಮ್ಮ ಗಾಡಿನ ಯಾವ ರೀತಿ ನಿಮಗೆ ಮಾಡಿಫೈಡ್ ಮಾಡ್ಕೊಂಡಿದ್ದೀರಾ, ಎಕ್ಸ್ಟ್ರಾ ಏನೆಲ್ಲ ಹಾಕ್ಕೊಂಡಿದ್ದೀರಾ, ನಿಮ್ಮ ಡ್ಯಾಡಿ ಕೊಟ್ಟಾಗ ಹೇಗಿತ್ತು, ಅದಕ್ಕೆ ಯಾವ ರೀತಿ ಅಲಂಕಾರ ಮಾಡಿದ್ದೀರಾ? ಎಸ್, ಅಪ್ಪ ಕೊಡಿಸಿದಾಗ ಇದು ಸ್ಟಾಕ್ ಗಾಡಿ. ಆ್ಯಕ್ಚುಲಿ ಇದು ಬ್ಲ್ಯಾಕ್ ಕಲರ್ ಇರೋದು, ಪೂರ್ತಿ ಮ್ಯಾಟ್ ಬ್ಲ್ಯಾಕಲ್ಲಿದೆ. ನನಗೆ ಸ್ವಲ್ಪ ಹೆಂಗೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಇಡೋದಕ್ಕಿಂತ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋದು ಸ್ವಲ್ಪ ನನಗೆ ಅದು ಓಡ್ತಾ ಇರುತ್ತೆ. ಬಿಕಾಸ್ ನಮ್ಮ ಅಪ್ಪನೂ ಡ್ರೈವರ್ ಆಗಿರೋದ್ರಿಂದ, ನಾನು ಇವಾಗ ರೈಡರ್ ಆಗಿದ್ದೀನಿ. ಸೊ ಅದೊಂದು ಲೈನು, ಅವ್ರಿಗೂ ಅದೇ ಥರ ಏನಾದರೂ ಮಾಡಿಫೈ ಮಾಡಬೇಕು, ಏನಾದರೂ ಮಾಡಬೇಕು ಅನ್ನೋದು ನನಗೂ ಹಂಗೆ ಬಂದ್ಬಿಟ್ಟಿದೆ. ಸೊ ಸುಮ್ಮನೆ ಇರಲ್ಲ, ನಾನು ಏನಾದರೂ ವರ್ಕ್ ಮಾಡಿಸ್ತೀನಿ. ಸ್ಪೆಷಲಿ ನನ್ನ ತಲೆಯಲ್ಲಿರೋದು, ನಾನು ಜಾಸ್ತಿ ಕರ್ನಾಟಕ, ಕನ್ನಡ, ಆಮೇಲೆ ಮಹಿಳೆಯರಿಗೆ ಸ್ವಲ್ಪ ಜಾಸ್ತಿ ಫೋಕಸ್ ಇರೋದ್ರಿಂದ ಕರ್ನಾಟಕದ ಬಗ್ಗೆ ಸ್ವಲ್ಪ
ಈ ಸತಿ ಫೋಕಸ್ ಮಾಡಿ ಸ್ಟಿಕರಿಂಗ್ ಮಾಡಿ ನೋಡ್ತಾ ಇದ್ದೀನಿ ಎಲ್ಲೆಲ್ಲೂ ಕನ್ನಡ, ನಿಮ್ಮ ಕಣಕಣದಲ್ಲೂ ಕನ್ನಡ ಇದೆ, ನಿಮ್ಮ ಹೃದಯದಲ್ಲೂ ಕನ್ನಡ, ಮತ್ತು ನಿಮ್ಮ ಗಾಡಿಯಲ್ಲೂ ಕನ್ನಡ ಫ್ಲಾಗ್ ಇದೆ, ಕನ್ನಡತಿ ಅಂತ ಬರ್ಸಿದ್ದೀರಾ. ಇರಬೇಕು, ನಾವು ಇದ್ದಂಥ ನೆಲಕ್ಕೆ, ಮಾತೃಭೂಮಿಗೆ ರೆಸ್ಪೆಕ್ಟ್ ಕೊಡೋದು ಇದಕ್ಕಿಂತ ಮಿಗಿಲಾದ್ದು ಬೇರೆ ಏನಿಲ್ಲ. ಕೆಲವರಿಗೆ ಅದು ಏನು ಡವ್ ಹಂಗೆ ಅನ್ನಿಸ್ಬಹುದು, ಆದರೆ ನಮ್ಮ ಆತ್ಮತೃಪ್ತಿ ಅನ್ನೋದು ಇರುತ್ತಲ್ಲ, ಕನ್ನಡದ ಹೆಣ್ಣು ಮಕ್ಕಳಾಗಿ ನಾವು ಕನ್ನಡಕ್ಕೆ ಏನು ಕೊಡ್ತಾ ಇದ್ದೀವಿ, ಇರಬೇಕಲ್ಲ ನಮ್ಮ ನುಡಿ ನಾಡು ನುಡಿ ಬಗ್ಗೆ ಎಲ್ಲ. ಓಕೆ, ನೆಕ್ಸ್ಟ್ ಕನ್ನಡತಿ ಅಂತ ಬರ್ಸ್ಕೊಂಡಿದ್ದೀರಾ. ಈ ಕಡೆ ಕರ್ನಾಟಕ ಅಂತ ಇದೆ, ಈ ಕಡೆ ಇಲ್ಲೆಲ್ಲ ಫ್ಲಾಗ್ಸ್ ಇದೆ. ಇದು ಗರುಡ ಯಾಕೆ? ಗರುಡ ಒಂಥರ ಸ್ಟ್ರಾಂಗೆಸ್ಟ್ ಪಕ್ಷಿ ಅಲ್ವಾ, ಸೊ ಅದು ಒಂಥರ ಎಲ್ಲ ಪಾಸಿಟಿವ್, ಯಾವುದನ್ನು ನೆಗೆಟಿವ್ ತಗೊಳಕ್ ಹೋಗ್ಬಾರ್ದು. ಈ ನನ್ನ ಕೈಯಲ್ಲಿ ಗೂಬೆ ಇದೆ. ಗೂಬೆ ಯಾಕೆ ಸ್ವಾತಿ? ಲಕ್ಷ್ಮಿ ಇದು. ಓಕೆ, ನೀವು ಟ್ಯಾಟೂ ಕ್ರೇಜರ್? ತುಂಬಾ ಟ್ಯಾಟೂ ಕ್ರೇಜಿ. ಏನೇನು ಟ್ಯಾಟೂ ಹಾಕಿಸ್ಕೊಂಡಿದ್ದೀರಾ? ಇದು ಗೂಬೆ, ಇದು ರೆಡ್ ಇಂಡಿಯನ್ ವುಮೆನ್ ಅಂತ, ಇವಳು ಟ್ರೈಬಲ್, ಸೊ ಬ್ರೇವೆಸ್ಟ್ ಸ್ಟ್ರಾಂಗೆಸ್ಟ್ ಅಂತ ಹೇಳಿ. ಇದು ಡ್ರೀಮ್ ಕ್ಯಾಚರ್ ಪಾಸಿಟಿವ್ಗೆ. ಮತ್ತೆ ಇಲ್ಲೊಂದು ಮೈಕಲ್ ಜಾಕ್ಸನ್ ಇದೆ, ಮೈಕಲ್ ಜಾಕ್ಸನ್ ಫ್ಯಾನು. ಸೊ ಬೆನ್ನು ಹಿಂದೆ ಒಂದಿದೆ. ಸೊ ಟೋಟಲ್ ಒಂದು ಐದು ಟ್ಯಾಟೂ ಇದೆ ಟೋಟಲ್. ಇವರ್ ಕ್ರೇಜಿಯಸ್ಟ್ ವುಮೆನ್ ಸ್ವಾತಿ. ಮಾಡ್ಬೇಕಲ್ಲ. ಯಾ ಗ್ರೇಟ್. ಗಾಡಿ ಈ ಕಡೆ ನೀವು ನೋಡಿದ್ರೆ ಇಲ್ಲಿ ಕರ್ನಾಟಕ ಅಂತ ಬರ್ಸಿದ್ದೀನಿ. ಸೊ ಸ್ಟ್ಯಾಂಡ್ ಔಟ್ ಆಗಬೇಕು, ಎಲ್ಲಾದ್ರೂ ಹೋದಾಗ ಯಾರಾದ್ರೂ ನೋಡಿದಾಗ ಏನಿದು ಗಾಡಿ ಈ ಥರ ಇದೆಯಲ್ಲ ಅಂತ. ನಾರ್ಮಲ್ ಬೈಕ್ಗಳು ನೋಡೋದಕ್ಕೂ ಏನಾದರೂ ಮಾಡಿಫಿಕೇಶನ್ ಮಾಡಿಸಿದಾಗ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. 205 kg ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಇದು ಜಸ್ಟ್ ಖಾಲಿ ಗಾಡಿ ಹೇಳಿದ್ದು. ನನ್ನ ಬಾಡಿ ವೆಯ್ಟು ಮತ್ತು ಲಗೇಜ್ ಎಲ್ಲ ಹಾಕೊಂಡ್ರೆ ಇನ್ನೂ ಡಬಲ್ ಆಗುತ್ತೆ ನನಗೆ. ಓಕೆ, ಸ್ಟ್ರಾಂಗೆಸ್ಟ್ ಲೈಡಿ ಆಗಾದ್ರೆ ಸ್ವಾತಿ. ಇವಾಗ ಹೋಗ್ಬೇಕಾದ್ರೆ ಇಲ್ಲೇನೋ ಇಟ್ಕೊಂಡಿದ್ದೀರಲ್ಲ, ಇದು ಮೊಬೈಲ್ ಹೋಲ್ಡರು. ಸೊ ನಮಗೆ ರೂಟ್ ಮ್ಯಾಪ್ ಹಾಕೊಳಕ್ ಬೇಕಾಗುತ್ತೆ. ಇದು 360 ಕ್ಯಾಮ್ರಾ ಹಾಕಕ್ಕೆ. ಇದು ಬಂದು ಮುಂದೆ ಲೈಟ್ ಬರುತ್ತೆ. ಸೊ ಕತ್ಲಲ್ಲಿ ಕಾಣಲ್ಲ, ಸೊ ಫಾಗ್ಲಮ್ಸ್ ಬೇಕು ನಮಗೆ. ಸೊ ಇಲ್ಲಿ ಮುಂದೆ ಲೈಟ್ ಬರುತ್ತೆ ಕೆಳಗೆ ರೋಡ್ಗೆ. ಅದ್ರ ಜೊತೆಗೆ ಇದೆಲ್ಲ ನಾರ್ಮಲ್ಲು, ಇದೆಲ್ಲ ನಮಗೆ ಟೂರಿಂಗ್ಗೆ ಮಾಡಿಸಿರೋದು ಸೆಟಪ್. ಬಾಕ್ಸು ಪ್ಯಾನಿಯರ್ಸ್ ಎಲ್ಲ ಹಾಕೋಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗು. ಇನ್ನು ಮುಂದೆ ಅಂತೂ ನಾನು ಎಲ್ಲೆಲ್ಲಿ ಮೇಜರ್ ಆಗಿ ಟ್ರಾವೆಲ್ ಮಾಡ್ತೀನಲ್ಲ ಅಲ್ಲಿದು ಸ್ಟಿಕ್ಕರ್ಸ್ ಅಂಟಿಸ್ತೀನಿ ನಾನು. ಓಕೆ, ಇವಾಗ ಯಾವುದೇ ಕಂಟ್ರಿಗೆ ಯಾವುದೇ ಸ್ಟೇಟ್? ಇದು ನೇಪಾಳ, ಮುಸ್ತಾಂಗ್ ತನಕ ಹೋಗಿದ್ದೀನಿ. ಇದು ಲಡಾಖ್ 2 ಸತಿ ಆಯಿತು. ಇಲ್ಲಿ ಬೆಂಗಳೂರಿಂದ? ಇದು ಬೆಂಗಳೂರಿಂದಾನೇ ಮಾಡಿರೋದು. ಫಸ್ಟ್ ಹೋಗಿದ್ದು ನೇಪಾಳ? ಫಸ್ಟ್ ಇಂಟರ್ನ್ಯಾಷನಲ್ ಅದೇ ನಂದು ನೇಪಾಳ. ಅದಾದಮೇಲೆ ಲಡಾಖ್ 2 ಸತಿ ಮಾಡಿದೆ. ಒಂದ್ಸತಿ ಇಲ್ಲಿಂದ ಒಂದ್ಸತಿ ಶಿಪ್ ಮಾಡಿದ್ದೆ. ಒಂದ್ಸತಿ ಇಲ್ಲಿ ಡೈರೆಕ್ಟಾಗಿ ಲಾಸ್ಟ್ ಮಾರ್ಚ್ಗೆ ಹೋಗಿ ಬಂದೆ ನಾನು ಲಡಾಖು. ಸ್ಪಿಟಿ 3 ವರ್ಷದ ಹಿಂದೆ ಹೋದೆ, ಇವಾಗ ಮತ್ತೆ ನೆಕ್ಸ್ಟ್ ವೀಕ್ ಹೊರಟಿದ್ದೀನಿ. ಸೊ ಇದು ಒಂದು ಬೈಕರ್ ಗರ್ಲ್. ಸೊ ಇದು ಇದು ಒಂದಷ್ಟು ಕರ್ನಾಟಕದ್ದು. ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಸ್ವಲ್ಪ ಸ್ಟಿಕ್ಕರ್ಸ್ ಅಂಟಿಸೋದು ನನ್ನ ಅಭ್ಯಾಸ. ಜೊತೆಗೆ ಸೆಲ್ಫ್ ಪ್ರಮೋಷನ್ ಅವಾಗ ಮಾಡ್ಕೊತಾ ಇರ್ತೀನಿ. ಅದು ಇರಬೇಕು ಜೀವನದಲ್ಲಿ, ಮಾಡ್ತಾ ಇರ್ಬೇಕಲ್ಲ. ಅಂದ್ರೆ ನೀವು ಎಲ್ಲ ಕಡೆ ಹೋದಾಗ ಜನ ಎಲ್ಲ ಇವಾಗ ಗುರ್ತಿಸ್ತಾರೆ. ಸ್ಟಾರ್ಟಿಂಗ್ ಗುರ್ತಿಸಿದ ಎಲ್ಲಿ, ಹೇಗೆ, ಏನು? ತುಂಬಾ ಕಷ್ಟ ಇತ್ತು. ಹೇಳ್ತಾರಲ್ಲ, ಯಾರಾದ್ರೂ ಒಬ್ರು ಬೆಳೆಸಿದ್ರೆ ಸಪೋರ್ಟ್ ಸಿಸ್ಟಮ್ ಇಟ್ಕೊಂಡು ಬೇಗ ಬೆಳಿಬೋದು. ಬಟ್ ನಾನು ಸ್ವಂತವಾಗಿ ನಾನೇ ಹೋರಾಟ ಮಾಡಿಕೊಂಡು ಬೆಳೀತಾ ಇದ್ದೀನಿ ಅಂದರೆ ಇಟ್ ವಿಲ್ ಟೇಕ್ ಟೈಮ್. ಆ್ಯಂಡ್ ಆಲ್ಸೋ ಲೇಟ್ ಸಕ್ಸಸ್ ಇಸ್ ಗುಡ್ ಅಂತ ಹೇಳ್ತಾರಲ್ವಾ. ಸೊ ತುಂಬ ಕಷ್ಟಪಟ್ಟು ನಾನೊಬ್ಬಳೇ ಬೆಳೀತಾ ಇದ್ದೀನಿ ವಿತೌಟ್ ಸಪೋರ್ಟ್. ಪೇರೆಂಟ್ಸ್ ಸಪೋರ್ಟ್ ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡೋದಾದರೆ ಅಷ್ಟಕ್ಕಷ್ಟೇ. ಸೊ ನಾನು ತುಂಬ ಶ್ರಮಪಟ್ಟು ಏನೋ ಒಂದು ಮಾಡಬೇಕು ಅಂತ ಹೇಳಿ ತುಂಬ ಫೈಟ್ ಮಾಡ್ಕೊಂಡು ಒಬ್ಬಳೇ ಬೆಳೀತಾ ಇದ್ದೀನಿ. ಛಲ ಇರಬೇಕು, ಹಠ ಇರಬೇಕು, ಅವಾಗಲೇ ಅಲ್ವಾ ಸ್ವಾತಿ ಮುಂದೆ ಬರ್ಲಿಕ್ಕೆ ಸಾಧ್ಯ. ಡಿಪೆಂಡ್ ಆಗಬಾರ್ದು ಅವ್ರು ನಾಳೆ ಬೆಳೆಸ್ತಾರೆ ಇವ್ರು ಬೆಳೆಸ್ತಾರೆ ಅಂತ. ಸ್ವಂತ ಕೋಡಿ ಕೈಯ ಇದು ನಮ್ಮ ಹೆಣ್ಮಕ್ಳು ಛಲ ಹಠ ಅಂತ ಹೇಳಿದ್ರೆ. ಸ್ವಾತಿ, ನೀವು ಹೇಳಿದ್ರಿ ಬೈಕ್ನ ಫಸ್ಟ್ ಟೈಮು ಕಲ್ತಿದ್ದು ಅಂತ ಹೇಳಿ. ಬೇಸಿಕಲಿ ನಿಮ್ದು ಯಾವ ಊರು? ಇದೇನಾ ಬೆಂಗಳೂರು? ಪಕ್ಕ ಲೋಕಲ್ ಬೆಂಗಳೂರು. ಬೆಂಗಳೂರು ಲೋಕಲ್ ಹುಡುಗಿ. ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ರು? ಅಪ್ಪ ಅಮ್ಮಂಗೆ, ಅಮ್ಮ ಹೌಸ್ ವೈಫು, ಅಪ್ಪ ರೀಸೆಂಟ್ ಆಗಿ ಗೌರ್ಮೆಂಟ್ ಎಂಪ್ಲಾಯ್ ರಿಟೈರ್ಡ್ ಆದ್ರು. ಓಕೆ, ಅಂದ್ರೆ ಸರ್ಕಾರಿ ನೌಕರನ ಮಗಳು ಮೋಟೋ ಬ್ಲಾಗರ್ ಆಗಿರೋದು. ಓಕೆ, ಅಂದ್ರೆ ಅಪ್ಪ ಅಮ್ಮಂಗೆ ಸಖತ್ತು ಡ್ರೀಮ್ ಇರುತ್ತೆ. ಯಾಕೆಂದ್ರೆ ನಾನು ಒಬ್ಬ ಸರ್ಕಾರಿ ಎಂಪ್ಲಾಯ್ ಆಗಿ, ಗೌರ್ಮೆಂಟ್ ಎಂಪ್ಲಾಯ್ ಆಗಿ ನನ್ನ ಮಕ್ಕಳು ಕೂಡ ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡಲಿ ಅಂತ. ಅರೆ, ನಿಮ್ಮ ಅಪ್ಪ ಅಮ್ಮಂಗೆ ಏನು ಡ್ರೀಮ್ ಇತ್ತೋ ಏನೋ ನನಗಂತೂ ಗೊತ್ತಿಲ್ಲ, ಬಟ್ ನೀವು ಈ ಡ್ರೀಮಿಗೆ ಬಂದಿದ್ದೀರಾ. ಆ್ಯಕ್ಚುಲಿ ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿದೆ, ರಿಸೈನ್ ಮಾಡಿ ಫೀಲ್ಡಿಗೆ ಬಂದಿರೋದು. ಓ ಮೈ ಗಾಡ್, ವಾಟ್ ಎ ಸ್ಟೇಟ್ಮೆಂಟ್. ಏನು ಮೇಡಮ್? ಹೌದಾ? ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು ಮೇಡಮ್. ಸ್ವಾತಿ, ನೀವು ಗೌರ್ಮೆಂಟ್ ಕೆಲಸನ ರಿಸೈನ್ ಮಾಡಿದ್ದು ವೈ? ಯಾಕೆಂತ ಹೇಳಿದ್ರೆ ಗೌರ್ಮೆಂಟ್ ಕೆಲಸ ತುಂಬ ಸೇಫ್ ಅಲ್ವಾ? ಸೇಫ್ಟಿಯೆಸ್ಟ್ ಜಾಬು. ಪ್ರತಿಯೊಂದು ಇಂಡಿಯನ್ ಅಂದರೆ ಒಂದು ಭಾರತೀಯ ಸಂಪ್ರದಾಯಸ್ಥ ಕುಟುಂಬದ ಮನೆಯವರ ಮೆಂಟಾಲಿಟಿ ಹೇಗಿರುತ್ತೆ ಅಂತ ಹೇಳಿದರೆ,
ನನ್ನ ಮಗ ಆಗಲಿ ಮಗಳಾಗಲಿ ಓದಿದ ನಂತರ ಒಂದು ಸರ್ಕಾರಿ ನೌಕರಿ ತಗೊಳ್ಳಿ. ಯಾಕೆ ಅಂತ ಹೇಳಿದರೆ ತಿಂಗಳ ಸಂಬಳ ಬರುತ್ತೆ, ರಿಟೈರ್ಡ್ ಆದಮೇಲೆ ಪಿಂಚಣಿ ಬರುತ್ತೆ, ಒಳ್ಳೆ ಹುಡುಗ ಹುಡುಗಿ ಸಿಗ್ತಾರೆ. ಗೌರ್ಮೆಂಟ್ ಎಂಪ್ಲಾಯಿ ಅಂತ ಹೇಳಿದರೆ ಯಾವುದೇ ಜೀವನದಲ್ಲಿ ಒಂದು ರೀತಿಯಾಗಿ ಅರ್ಧ ರಿಸ್ಕ್ ತಪ್ಪು ನಾವು ಬೆಳೆಸಿದ್ಕೂ ಸಾರ್ಥಕ ಆಯಿತು ಅಂತ ಇರುತ್ತೆ. ಈಗೆಲ್ಲ ಇಷ್ಟೊಂದೆಲ್ಲ ಸೇಫೆಸ್ಟ್ ಝೋನ್ ಇದ್ಮೇಲೆ ನೀವು ಈ ಕಡೆ ಬಂದಿದ್ದು? ಸೇಫೆಸ್ಟ್ ಝೋನ್ ಅನ್ನೋದಕ್ಕಿಂತ ಒಂದು ಆಫೀಸ್ ಒಳಗಡೆ ಕೂತ್ಕೊಂಡಿರೋ ಸಿಸ್ಟಮಲ್ಲೇ ಕೂತ್ಕೊಂಡು ಬೆನ್ನೋಸ್ಕೊಂಡು ಮಾಡಿರೋ ಕೆಲಸನೇ 1000 ಸತಿ ಮಾಡೋದಕ್ಕಿಂತ ಈ ಥರ ಟ್ರಾವೆಲ್ ಮಾಡಿದಾಗ ನಮಗೆ ಬರೋ ನಾಲೆಡ್ಜ್ ಇದೆಯಲ್ಲ, ಅದು ಯಾವ ನಾಲೆಡ್ಜ್ಗೂ ಸರಿಸಾಟಿ ಇಲ್ಲ. ಅಂಥ ನಾಲೆಡ್ಜು ನಾವು ಟ್ರಾವೆಲಿಂಗಲ್ಲಿ ಗೇನ್ ಮಾಡ್ತೀವಿ. ಸೊ ಇದು ಆ್ಯಕ್ಚುಲಿ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಅಮ್ಮನ ಆಸೆ ಆಗಿತ್ತು. ಅವರು ಅಮ್ಮನಾಸೆ? ಹೌದು, ಓಕೆ. ಅಮ್ಮನ ಆಸೆ ಆಗಿತ್ತು. ಅವರು ದೇಶ ಸುತ್ತು ಕೋಶ ಓದು, ಆಫೀಸಲ್ಲೇ ಕೂತ್ಕೊಂಡು ಏನು ಮಾಡ್ತೀಯ ಯಾವಾಗ್ಲೂ ಅಂತ ಹೇಳಿ ಅವ್ರ ಗಾಡಿ ಕೊಡಿಸಿದೆ ನನಗೆ ಆ ಉದ್ದೇಶದಲ್ಲಿ. ನಂತರ ಕ್ಲಾಸಿಕ್ 350 ಇತ್ತು ಮೊದಲು, ಆ ಗಾಡಿ ಕೊಡಿಸಿದೆ ಅವ್ರು ಆ ಉದ್ದೇಶದಲ್ಲಿ. ಗಾಡಿ ಕೊಡಿಸಿದ್ಮೇಲೆ ಸುಮ್ಮನೆ ಕೂರೋಕ್ಕಾಗಲಿಲ್ಲ, ಅಲ್ಲಿಂದ ಶುರು ಆಯಿತು. ನಂತರ ಅಪ್ಪನೂ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಅವರು ಕೂಡ ರೂಟ್ ಮ್ಯಾಪ್ ಆಗಿರ್ಬೋದು ಅಥವಾ ನನಗೆ ಟ್ರಿಪ್ ಪ್ಲ್ಯಾನ್ ಆಗಿರ್ಬೋದು ಇವತ್ತು ಸಹ ನಮ್ಮ ತಂದೆನೇ ನನಗೆ ಹಾಕ್ಕೊಡೋದು. ಸೊ ಅಲ್ಲಿ ತನಕ ಪುಷ್ ಮಾಡಿ ಅವ್ರ ಕನಸನ್ನ ನನ್ಸ್ ಮಾಡೋ ಹಾದಿಯಲ್ಲಿ ನಾನು ಬೇಸಿಕಲಿ ಇದ್ದೀನಿ. ಏನು ಯಾವ ಸೆಕ್ಟರಲ್ಲಿದ್ರಿ? ಗೌರ್ಮೆಂಟ್ KSIIDC ಅಂತ ಖನಿಜ ಭವನಲ್ಲಿ, IDD ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಏರ್ಪೋರ್ಟು ಮತ್ತು ರೈಲ್ವೇಸ್ ಡಿಪಾರ್ಟ್ಮೆಂಟಲ್ಲಿ ನಾನು ವರ್ಕ್ ಮಾಡಿ. ಸ್ಟೇಟ್ ಗೌರ್ಮೆಂಟ್. ಎಷ್ಟು ಸಂಬಳ ಬರ್ತಾ ಇತ್ತು? ನನಗೆ ಅವಾಗ 14,000 ಕೊಟ್ಟು. ಎಷ್ಟು ವರ್ಷ ಆಗಿತ್ತು ನೀವು ಜಾಬಿಗೆ ಸೇರಿ? 2 ವರ್ಷ ಮಾಡಿದೆ. 2 ವರ್ಷ. ಯಾಕೆ ಚೆನ್ನಾಗಿ ಅನಿಸ್ನಿಲ್ವಾ ನಿಮಗೆ ಜಾಬು? ಆಗಿತ್ತು, ಬಟ್ ಅದೇ ನನಗೆ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ತಿರ್ಗಾಡ್ಕೊಂಡು ಜಾಲಿ ಮಾಡ್ಕೊಂಡಿರಬೇಕು. ಸೊ ಅದು ತಕ್ಕದಂಗೆ ನನಗೆ ಈ ಬೈಕಿಂಗ್ ಪ್ಯಾಷನು ಶುರುವಾಯಿತು. ಅಮ್ಮನೂ ಅದೇ ಹೇಳಿದ್ರು, ಅಪ್ಪನೂ ಅದೇ ಮಾಡು, ನಿನ್ಗೆ ಇಷ್ಟ ಬಂದಿದ್ದು ನೀನು ಮಾಡು ಅಂತ ಫ್ರೀಡಮ್ ಕೊಟ್ರಲ್ಲ. ಸೊ ನನಗೆ ಯಾಕೋ ಈ ಫೀಲ್ಡಲ್ಲೇ ನನಗೆ ಒಲವಿದೆ ಅಂದ್ಬಿಟ್ಟು ನಾನು ಕೆಲಸ ಬಿಟ್ಟು ಇದಕ್ಕೆ ಬಂದೆ. ಓಕೆ, ಇಷ್ಟೆಲ್ಲ ಮಾಡಿಫೈಡ್ ಮಾಡ್ಕೊಂಡಿದ್ದೀರಾ. ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಎಷ್ಟು ಖರ್ಚಾಯಿತು? ಮಾಡಿಫೈ ಮಾಡೋಕ್ಕೆ ಬರೀ ಬೈಕ್ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದೌದು. ಒಂದು 70 ತನಕ ಆಗಿದೆ. 4 ತಿಂಗಳು ಸಂಬಳ, ಗೌರ್ಮೆಂಟ್ ಎಂಪ್ಲಾಯ್ದು 4 ತಿಂಗಳು ಸಂಬಳ, ಹತ್ರ 3-4 ತಿಂಗಳು ಸಂಬಳ, ಇದಕ್ಕೆ ಇನ್ವೆಸ್ಟ್ ಮಾಡ್ದಂಗೆ ಆಗಿದೆ. ಇದು ಹಾನೆಸ್ಟಾಗಿ ಹೇಳ್ತೀನಿ, ನನ್ನ ಇನ್ವೆಸ್ಟ್ಮೆಂಟ್ ಅಲ್ಲ. ಇದು A to Z ಈ ಗಾಡಿಯಲ್ಲಿ ಇವತ್ತು ಏನಿದೆ ಅದು ನಮ್ಮ ತಂದೆ ನನಗೆ ಕೊಟ್ಟಿರೋದು. ಸೊ ನನಗೆ ಗಾಡಿ ತೆಕ್ಕೊಡೋದ್ರಿಂದ ಹಿಡಿದು ನಾನು ಎಕ್ಸ್ಟ್ರಾ ಪಾರ್ಟ್ಸ್ ಹಾಕೋವರೆಗೂ ನನ್ನ ತಂದೆನೇ ನನಗೆ ಹಾಕ್ಕೊಟ್ಟಿರೋದು. ಏನಕ್ಕೆ ಅಂತ ಹೇಳಿದ್ರೆ ಅವಾಗ ಇದ್ದಿದ್ದ ಸಂಬಳ ಎಲ್ಲ ಖರ್ಚಾಗಿತ್ತು, ನನ್ನ ಹತ್ರ ದುಡ್ಡಿಲ್ಲ. ಈ ಫೀಲ್ಡಿಗೆ ಬರಬೇಕಂದ್ರೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕು. ಅವಾಗ ಅವರು ನನಗೆ ಸಪೋರ್ಟ್ ಮಾಡಿದ್ರು. ಆಯಿತು, ನಾನು ದುಡ್ಡು ಕೊಡ್ತೀನಿ, ನಿಂಗೇನು ಬೇಕೋ ಮಾಡಿಸ್ಕೊ ಅಂತ ಹೇಳಿ ಇದೇನು ಸೆಟಪ್ ಇವತ್ತುವರೆಗೂ ಬಂದಿದೆ ಅದು ಅಪ್ಪನ ಒಂದು ಕೊಡುಗೆ ಅಂತ ಹೇಳ್ಬೋದು. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಒಳಗಡೆ ನೋಡ್ಬೋದು ನಾವು. ಹಾಗಾದ್ರೆ ನಿಮ್ದು ಕಿಟ್ಟು, ಎಕ್ಸ್ಟ್ರಾ ಕಿಟ್ಟು, ಮತ್ತೆ ಟ್ರಾವೆಲಿಂಗ್ ಹೋಗ್ಬೇಕಂತ ಹೇಳಿದ್ರೆ ಹಾಗಾದ್ರೆ ತುಂಬಾ ನೋಡೋದಿದೆ, ತುಂಬಾ ಮ್ಯಾಟರ್ಸ್ ಇದೆ. ಬೈಕರ್ಸ್ ಅಸಲಿ ಶೋನ ಇವತ್ತು ನೀವು ಟೆಲಿಕಾಸ್ಟ್ ಮಾಡ್ಬೋದು. ಶೂ ಆದರೆ ನೀವು ಗೌರ್ಮೆಂಟ್ ಕೆಲಸನ ರಿಸೈನ್ ಮಾಡಿದಾಗ ನಿಮ್ಮ ಮನೆಯವ್ರ ಒಪಿನಿಯನ್ ಹೇಗಿತ್ತು? ಟು ಬಿ ಆನೆಸ್ಟ್. ಅದೇ ನಮ್ಮ ಅಪ್ಪ ಅಮ್ಮನೇ ನೀವು ಡೈರೆಕ್ಟಾಗಿ ಕೇಳಿ, ನಿಮ್ಗಿನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಹೆಂಗಿತ್ತು ಅಂತ. ಅವ್ರ ಬಾಯಲ್ಲಿ ಬರೋದಕ್ಕೂ ನನ್ನ ಬಾಯಲ್ಲಿ ಬರೋದಕ್ಕೂ ವ್ಯತ್ಯಾಸ ಇರುತ್ತೆ. ಓಕೆ, ಟೈರ್ ಏನಾದರೂ ಮಾಡಿಫೈಡ್ ಮಾಡಿದ್ರೆ ಏನಿಲ್ಲ, ಅದೇ ಥರ ಆಸ್ ಯೂಶುವಲ್ ಅದೇ ಥರ ಇದೆ. ಯಾಕೆಂದರೆ ನಿಮ್ಮ ಬೈಕಿಗೆ ಬೇಕಾಗಿದ್ದೆ ಟೈರ್, ಯಾವಾಗ ಪಂಚರ್ ಆಗುತ್ತೋ ಏನೋ ಗೊತ್ತಾಗಲ್ಲ. ಒಂದು ಸೇಫೆಸ್ಟ್ ಮತ್ತೆ ಹೆಲ್ಮೆಟ್ ಬಹಳ ಮುಖ್ಯ ಆಗುತ್ತೆ ಬೈಕ್ ರೈಡರ್ಗೆ. ತೋರಿಸ್ತೀನಿ, ಫುಲ್ ಸೆಟ್ ತೋರಿಸ್ತೀನಿ ಇವತ್ತು ನಿಮಗೆ. ಬನ್ನಿ, ಎಲ್ರಿಗೂ ಕೂಡ ಸ್ವಾತಿ ಬದುಕಿನ ಕತೆಗೆ ಸ್ವಾಗತ. ಅದ್ರ ಜೊತೆಗೆ ಸ್ವಾತಿ ಅವ್ರ ಮನೆಗೆ ಹೋಗೋಣ ಇವಾಗ. ಅವ್ರ ತಂದೆ ತಾಯಿಗಳನ್ನ ಮಾತಾಡಿಸ್ಬೇಕು. ನಮಸ್ಕಾರ ಅಂಕಲ್, ಹೇಗಿದ್ದೀರಾ? ವಾಟ್ ಎ ಕ್ಯೂಟ್. ಸ್ವಾತಿ ಥರನೇ ಕ್ಯೂಟ್ ಆಗಿದ್ದಾವೆ ಎಲ್ಲ, ನನ್ನನ್ನೇ ನೋಡ್ತಾ ಇದ್ದಾವೆ. ನಿಮ್ಮಮ್ಮ ಅನ್ಕೊಳ್ತೀನಿ. ನಮಸ್ತೆ ಅಮ್ಮ. ನಮಸ್ತೆ, ನನ್ನ ಹೆಸರು ಆರ್ತಿ, ನನ್ನ ಮಗಳು ಸ್ವಾತಿ, ಅವಳು ತೇರೆ ಸಾರಥಿ. ಓ ಮೈ ಗಾಡ್, ಏನ್ ಕವಿಯತ್ರಿ ಆಗಿದ್ದಾರೆ ಇವರು. ಹಾಗೆ ಹೇಳ್ತಾ ಇರ್ತೀನಿ ಏನಾದ್ರು ಬರ್ತಾ ಇದ್ರೆ. ಹೌದಾ? ಹೌದಾ, ಹೋಗೋದ್ರೊಳಗಡೆ ನನ್ನ ಬಗ್ಗೆ, ನಂದಿನಿ ಬಗ್ಗೆ ಒಂದು ಕವಿತೆ ಹೇಳಿ ಆಯ್ತಾ? ಖಂಡಿತ. ಕವಿತೆ ಹೇಳಿದ್ರು, ನನಗಂತೂ ಫುಲ್ ಫಿದಾಗೋಗಿದ್ದೀನಿ. ತುಂಬ ಹ್ಯಾಪಿ ಮೂಮೆಂಟಲ್ಲಿ ಇರ್ತಾರೆ ಅನಿಸುತ್ತೆ. ಹ್ಯಾಪಿಯೆಸ್ಟ್ ಫ್ಯಾಮಿಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿ ಅವ್ರಿಗೆ? ನಾನೊಬ್ಳೆ. ಓ, ಅದಕ್ಕೆ ಸ್ವಾತಿ ತುಂಬ ಪ್ರೀತಿ, ಮುತ್ತು ಥರ. ಸ್ವಾತಿ ಮುತ್ತು ನೀವು ಅವರಿಗೆ. ಅಂದರೆ ಹುಡುಗನ ಥರ ಬೆಳೆಸಿದ್ದಾರೆ ನನ್ನ, ಧೈರ್ಯವಾಗಿ. ಸೊ ಒಂದು ಹುಡುಗಿ ಅಂತ ಇಲ್ಲ, ಫುಲ್ ಸ್ಟ್ರಾಂಗ್ ಆಗಿ ಒಂದು ಚೆನ್ನಾಗಿ ಥಿಂಕ್ ಮಾಡೋಷ್ಟು ಸ್ಟ್ರಾಂಗ್ ಮೈಂಡ್ನ ನನಗೆ ಬಿಲ್ಡ್ ಮಾಡಿಸಿದ್ದಾರೆ. ಸೊ ಒಬ್ಬಳೆ, ಮಗನೂ ನಾನೇ, ಮಗಳು ನಾನೇ. ಇಲ್ಲೆಲ್ಲ ಕೆಲವೊಂದು ನೋಡ್ತೀವಲ್ಲ ಅವಾರ್ಡ್ ಫೋಟೋಸ್. ಸೊ ಇದು ನಾನು ಫಸ್ಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದು. ಸೊ ಅದನ್ನು ನಾನು ಯಾವಾಗಲೂ ಅದನ್ನು ನೋಡಿ ನಾನು ಸ್ವಲ್ಪ ಎನ್ಕರೇಜ್ಮೆಂಟ್, ನನಗೆ ನಾನೇ ಮೋಟಿವೇಶನ್ ಆಗಬೇಕು. ಸೊ ಅದನ್ನು ಫೋಟೋ ಒಂದು ಪ್ರಿಂಟ್ಔಟ್ ತೆಗೆದು ಹಾಕ್ಸಿದ್ದೀನಿ. ಸೊ ಇದು ಸರ್ಟಿಫಿಕೇಟ್ ಬಂದಿದ್ದು, ಸೊ ಅದನ್ನು ಕೂಡ ಲ್ಯಾಮಿನೇಟ್ ಮಾಡಿ ಹಾಕ್ಸಿದ್ದೀನಿ. ಅದ್ರದ್ದೇ ಸರ್ಟಿಫಿಕೇಟ್. ಕೆಲವೊಂದು ಇಲ್ಲಿ ದಿ ಬ್ರೇವ್ ಲೇಡಿ ರೈಡರ್, ಹೇಗಿದೆ
ಪಯಣ ವಿತ್ ಸ್ವಾತಿನ ನಿಮ್ದು ಪೇಜ್? Instagram, ಹಾ. ಓಕೆ. ಇಲ್ಲಿ ಕೆಲವೊಂದು ಸರ್ಟಿಫಿಕೇಟ್ ಇದೆ, ಯಾವ್ಯಾವ ಮೂಮೆಂಟು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಸೊ ಇದು ನನಗೆ ಮೈಸೂರಲ್ಲಿ ಲಾಸ್ಟ್ ಇಯರ್ ಯೂಟ್ಯೂಬರ್ಸ್ ಅವಾರ್ಡ್ ಅಂತ ಒಂದು ನಡೀತು. ಸೊ ಅದರಲ್ಲಿ ಗುರುತಿಸಿ ನನಗೆ ಪ್ರಶಸ್ತಿ ಕೊಟ್ಟರು. ಇದು ನನಗೆ ಫಸ್ಟ್ ಕನ್ನಡ ಮೋಟೋ ವ್ಲಾಗರ್ ಅಂತ ಹೇಳಿ ಗುರುತಿಸಿ ಇದೊಂದು ಸರ್ಟಿಫಿಕೇಟು. ಜೊತೆಗೆ ಇಲ್ಲಿ ಯೂತ್ ಐಕಾನ್ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಇದು ಯೂತ್ ಐಕಾನು. ಮತ್ತು ಇದು ರೂಪೇಶ್ ರಾಜಣ್ಣ, ನಾನು ಯುವ ಕರ್ನಾಟಕ ವೇದಿಕೆಯಲ್ಲೂ ಕೆಲಸ ಮಾಡ್ತೀನಿ ಕನ್ನಡ ಸಂಘದಲ್ಲಿ. ಸೊ ಅದನ್ನಲ್ಲಿ ಗುರುತಿಸಿ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಏನು ಸೋಷಲ್ ವರ್ಕ್ಸ್ ಜಾಸ್ತಿ ಮಾಡ್ತಿರ್ತೀನಿ. ಆಮೇಲೆ ಕನ್ನಡ ಸಂಘಗಳಲ್ಲಿ ಜಾಸ್ತಿ ಕೆಲಸ ಮಾಡ್ತೀನಿ. ವುಮೆನ್ ಓರಿಯೆಂಟೆಡ್ ಲಯನ್ಸ್ ಕ್ಲಬ್, ರೋಟ್ರಿಯಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಸೊ ಎಲ್ಲ ಗುರುತಿಸಿ ನಾನು ಮಾಡಿರೋ ಕೆಲಸಗಳಿಗೆ ಬೈಕಿಂಗ್ ಕಮ್ಯುನಿಟಿ ಅವರು, ಬೈಕಿಂಗ್ ಬ್ರ್ಯಾಂಡ್ಗಳವರು ಎಲ್ಲ ಗುರುತಿಸಿ ನನಗೊಂದಷ್ಟು ಅವಾರ್ಡ್ಗಳು ಕೊಟ್ಟಿದ್ದಾರೆ. ಮತ್ತು ರೇಸಲ್ಲಿ ಗೆದ್ದಿರೋದು ಅದು ಅವಾರ್ಡ್, ಅದೆಲ್ಲ ರೇಸರ್ ಆಗಿದೆ. ಹಾಂ, ರೇಸರ್ ಆಫ್ ರೋಡಿಂಗು. ಸೊ ಅದರಲ್ಲೂ ಗುರುತಿಸಿ ಅದೇ ಫಸ್ಟ್ ಪ್ರೈಸ್ ವಿನ್ ಮಾಡಿದೆ. ಸೊ ಅದು ಟೈಯರ್ ಎಲ್ಲ ಪ್ರೈಸ್ ಕೊಟ್ಟಿದ್ರು ನನಗೆ. ಹಾಗಾದ್ರೆ ಇವಾಗ ನಾನು ಕೇಳಬೇಕು, ಸ್ವಾತಿಗೆ ಏನು ಬರಲ್ಲ ಅಂತ? ಎಲ್ಲ ಬರುತ್ತಲ್ಲ. ಕಾರ್ ಡ್ರೈವಿಂಗ್ ಬರಲ್ಲ. ಅದೊಂದು ಕಲಿಯಕ್ಕೆ ಆಸೆ, ಬಟ್ ಯಾವಾಗ ಮೂರ್ತ ಇಡ್ತೀನಿ ಗೊತ್ತಿಲ್ಲ. ಅದಕ್ಕೆ ಲಗ್ಗೆ ಇಟ್ಟರೆ ಮುಗೀತು ಕತೆ. ಅದು ಚಿಂದಿ ಚಿತ್ರಾನ್ನ ಟಾಪ್ ಲೆವೆಲ್ಗೆ ಹೋಗೋದು. ಇಲ್ಲಿ ಕೆಲವೊಂದನ್ನ ಮೂಮೆಂಟ್ ನೋಡ್ತೀವಲ್ಲ, ಇದು ಏನು ನೀವು ಬೇರೆ ಬೇರೆ ಕಂಟ್ರಿಗೆ ಹೋದಾಗ ತಂದಿದ್ದ, ಹೇಗೆ ಏನು? ನನಗೆ ಸ್ಟಿಕ್ಕರ್ದು ಕಲೆಕ್ಷನ್ ಹೆಂಗೆ ಇಷ್ಟ, ಹಾಗೆ ನನಗೆ ಮ್ಯಾಗ್ನೆಟ್ ಅಂದರೆ ತುಂಬ ಇಷ್ಟ. ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ ಅಲ್ಲಿದು ಮ್ಯಾಗ್ನೆಟ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತೀನಿ ನಾನು. ಸೊ ಹೋಗಿರೋದೆಲ್ಲನೂ ಇಲ್ಲಿ ನಾನು ಮ್ಯಾಗ್ನೆಟ್ ಅಂಟಿಸಿದ್ದೀನಿ. ಸೊ ನನಗೆ ಖುಷಿ ಆಗುತ್ತೆ. ನನ್ಗೆ ಆಸೆ ಇರೋದು ಫುಲ್ ಮ್ಯಾಗ್ನೆಟ್ಟು ಫ್ರಿಜ್ಜೆಲ್ಲ ತುಂಬಿಸ್ಬೇಕು ಅಂತ. ಮಲೇಷಿಯಾ, ಥೈಲ್ಯಾಂಡು, ಲೇಹ್ ಲಡಾಖ್, ನೇಪಾಳ, ಗಾಡ್. ನಿಮ್ಮ ತಂದೆಯವ್ರನ್ನ ನಾನು ಅರ್ಧಕ್ಕರ್ಧನೆ ಮಾತಾಡಿಸ್ಬಿಟ್ಟೆ. ನಿಮ್ಮ ತಂದೆಯವ್ರನ್ನ ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.